ವೇದಿಕೆ ಮೇಲಿರುವಂತಹ ನಮ್ಮ ಪಕ್ಷದ ನಾಯಕರುಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಜಿಲ್ಲೆಯ ಎಲ್ಲ 5 ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಐನ ಆದೇಶದ ಮೇರೆಗೆ ಇಂದು 5 ಜಿಲ್ಲಾ ಅಧ್ಯಕ್ಷರುಗಳು ಈ ಒಂದು ಏನು ಕೇಂದ್ರ ಸರ್ಕಾರ ಒಂದು ಬಜೆಟ್ ಅನ್ನು ಮಂಡಿಸಿದೆ ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯ ಕಾರಣ, ಈ ಪ್ರತಿಭಟನೆಗೆ ಯಾವ ಒಂದು ಪ್ರಜಾಸತ್ತಾತ್ಮಕ ಒಕ್ಕೂಟದಲ್ಲಿ ಕೇಂದ್ರ ಸರ್ಕಾರ ಎಲ್ಲರನ್ನ ಒಂದೇ ಥರ ನೋಡಿ ತಮ್ಮ ಅವಶ್ಯಕತೆಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಸಲ ಏನು ಮಾಡಿದೆ ಅಂತ ಹೇಳಿದ್ರೆ, ತನ್ನ ಅಧಿಕಾರಕ್ಕೆ ತಾನು ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಲು ಯಾರೆಲ್ಲ ತನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಮಂಡಿಸಿದ ಬಜೆಟ್ ಆಗಿದೆ. ಒಂದು ಮಾತಲ್ಲಿ ಹೇಳಬೇಕಾದ್ರೆ, ಇದು ಕೇಂದ್ರ ಸರ್ಕಾರದ ಬಜೆಟ್ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಇದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಬಜೆಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸು ಮಂತ್ರಿ ಅವರು ಈ ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರ ಬಹುಶಃ ಈ 2 ನಾಯಕರುಗಳಿಗೆ ಎದುರಿ ಈ ಬಜೆಟ್ ಅನ್ನು ಅವರು ಮಂಡನೆಯನ್ನ ಮಾಡಿದ್ದಾರೆ. ಬಜೆಟ್ ಅನ್ನು ಮಾಡಬೇಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರಗಳ ಮೂಲಕ ಅದು ಹಣವನ್ನ ಟ್ಯಾಕ್ಸ್ಗಳ ಮೂಲಕ ಸಂಗ್ರಹವನ್ನು ಮಾಡಿರ್ತದೆ. ಆ ಸಂಗ್ರಹದ ಹಣಗಳನ್ನ ಯಾರಿಗೆ, ತೆರಿಗೆಗಳ ಮೂಲಕ ಸಂಗ್ರಹದ ಹಣವನ್ನ ಯಾರಿಗೆ, ಯಾವ ರಾಜ್ಯಕ್ಕೆ ಕೊಡಬೇಕು, ಯಾವ ಕಾರ್ಯಕ್ರಮಗಳಿಗೆ ಕೊಡಬೇಕು ಅನ್ನೋ ಒಂದು ನೀಲಿ ಲಕ್ಷ್ಯೆಯನ್ನ ಅವ್ರು ರಚನೆಯನ್ನು ಮಾಡಬೇಕಾಗಿತ್ತು. ಆದರೆ ಈ ಸಲದ ಬಜೆಟ್ ಅಲ್ಲಿ ಅದೆಲ್ಲದನ್ನ ಗಾಳಿಗೆ ತೂರಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ನೀಡಬೇಕಾಗಿದ್ದಂಥ ಅನುದಾನಗಳಿರ್ಬೋದು, ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತೇನು ಇವರು ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ. ಆ ರೈತರ ಬೆನ್ನೆಲುಬು ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ನೀರಾವರಿ ಯೋಜನೆಗಳು ಅತಿ ಮುಖ್ಯ. ಅಂತಹ ನೀರಾವರಿ ಯೋಜನೆಗಳಿಗೆ ಯಾವುದೇ ರೀತಿಯ ಆದ್ಯತೆಗಳನ್ನು ಕೊಟ್ಟಿಲ್ಲ. ಅವರು ಕೊಟ್ಟಂತ ಆಶ್ವಾಸನೆಗಳನ್ನು ಸಹ ಇವತ್ತು ಅವರು ಪೂರೈಸ್ತಾ ಇಲ್ಲ. ಇವತ್ತೇನು ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅವರು ಅಚ್ಚಾ ದಿನ ಬರುತ್ತದೆ ಅಂತ ಹೇಳ್ತಾ ಇದ್ರು, ನಂತರ ವಿಕಸಿತ ಭಾರತ ಅಂತ ಹೇಳ್ತಾ ಇದ್ರು. ಅದೆಲ್ಲ ಇವತ್ತು ಅವರ ಹೇಳಿಕೆಗಳಾಗಿ ಉಳಿದಿದೆ ಹೊರತು ಅದು ಯಾವುದು ಕಾರ್ಯಗತವಾಗ್ತಾ ಇಲ್ಲ. ಇಂಥ ಹಲವಾರು ಯೋಜನೆಗಳನ್ನ ಯಾವಾಗ ಅವರು ಕುಂಠಿತಗೊಳಿಸಿದಾಗ ಈ ರಾಜ್ಯದ ಒಂದು ಏಳಿಗೆಯೂ ಕುಂಠಿತವಾಗುತ್ತೆ. ಅವ್ರದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾವ ರಾಜ್ಯದಲ್ಲಿ ಅವರಿಗೆ ಈ ಸಲ ಮತವನ್ನು ಜನ ಕೊಟ್ಟಿಲ್ವೋ, ಅಲ್ಲಿಯ ಸಂಸದರನ್ನ ಆಯ್ಕೆ ಮಾಡಲಿ ಕಮ್ಮಿ ಮಾಡಿದಾರೋ, ಅಥವಾ ಎಲ್ಲೆಲ್ಲಿ ಬಿಜೆಪಿಗೆ ವಿರುದ್ಧವಾದಂಥ ರಾಜ್ಯ ಸರ್ಕಾರಗಳಿದಾವೋ ಅದಕ್ಕೆಲ್ಲದಕ್ಕೂ ಅವರು ಮಲತಾಯಿ ಧೋರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ನಮಗೆಲ್ಲ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇವತ್ತು ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಿಂದ ಹೋದಂಥ 5 ಜನ ಮಂತ್ರಿಗಳಿದ್ದಾರೆ. ಎಲ್ಲ 5 ಜನ ಮಂತ್ರಿಗಳು ಒಂದೊಂದು ಯೋಜನೆಗಳನ್ನ ಈ ರಾಜ್ಯಕ್ಕೆ ತಂದಿದ್ರೆ ಒಂದು 5 ಯೋಜನೆಗಳನ್ನ ಈ ರಾಜ್ಯಕ್ಕೆ ಅವರು ಕೊಡಬಹುದಿತ್ತು. ಆದರೆ ಬಹುಶಃ ಮಂತ್ರಿಗಳು ಯಾರು ಇವತ್ತು ಪ್ರಧಾನಮಂತ್ರಿಯ ಮುಂದೆ ಕೇಳುವಂತ ಧೈರ್ಯವನ್ನು ಯಾರು ಮಾಡಿಲ್ಲ. ನಮ್ಮ ಮಿತ್ರರಂತ ನಾರಾಯಣ ಸ್ವಾಮಿ ಅವರು ಮಾತಾಡ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾರ್ಯಾರು ಯಾವ ಮಂತ್ರಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತೊಮ್ಮೆ ನಾನು ಅದನ್ನ ಪುನರುಚ್ಚಾರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲದೆ ಹಲವಾರು ನಮ್ಮ ನಾಯಕರುಗಳು ಇದ್ರ ಬಗ್ಗೆ ಬಹಳ ಭಾಷಣವನ್ನು ಮಾಡ್ಲಿಕ್ಕಿದ್ದಾರೆ. ಆದ್ರೆ ಒಂದು ಮಾತನ್ನು ನಿಮಗೆ ಹೇಳ್ತಾ, ಇವತ್ತೇನು ಈ ಪ್ರತಿಭಟನೆಯನ್ನ ಇವತ್ತು ಕೇಂದ್ರ ಸ್ಥಾನವಾದಂತಹ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೋ, ಇವತ್ತು 5 ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಹಮ್ಮಿಕೊಂಡಿದ್ದಾರೋ, ಮುಂದಿನ ದಿನಗಳಲ್ಲಿ ಇದು ಎಲ್ಲ ಬ್ಲಾಕ್ಗಳಲ್ಲಿ ಸಹ ಮಾಡಬೇಕು.
ಮಾಡಬೇಕು. ನಂತರ ಇದನ್ನು ನಾವು ಗ್ರಾಮ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡ್ತಾ ಇದೆ, ತಾವು ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಕ್ಕೆ ಯಾವ ರೀತಿ ನಮಗೆ ಶಿಕ್ಷೆಯನ್ನು ಅವರು ಕೊಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ಜನರಿಗೆ ಮನದಟ್ಟಣೆಯನ್ನು ಮಾಡಬೇಕಾಗಿದೆ. 10 ವರ್ಷಗಳ ಕಾಲ ಈ ದೇಶವನ್ನು ಆಡಳಿತವನ್ನು ಮಾಡಿದಂತಹ ನರೇಂದ್ರ ಮೋದಿ ಅವರು ಹಲವಾರು ಆಶ್ವಾಸನೆಗಳನ್ನು ಕೊಟ್ಟು ಏನು ಅಧಿಕಾರಕ್ಕೆ ಬಂದಿದ್ರು ಅದನ್ನು ಯಾವಾಗ ಅವರಿಗೆ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಬೇಕಾದ್ರೆ ಅಯೋಧ್ಯೆಯ ಹೆಸರನ್ನ ತಗೊಂಡು ಬಂದು ರಾಜಕಾರಣ ಮಾಡ್ಲಿಕ್ಕೆ ಬಂದ್ರು. ಆದರೆ ನಮ್ಮ ಈ ದೇಶದ ಜನರು ಮತದಾರರು ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಇವತ್ತು ಪ್ರಧಾನಮಂತ್ರಿಗಳಿಗೆ ಕಳಿಸಿದ್ದಾರೆ, ಬಿಜೆಪಿ ನಾಯಕರಿಗೆ ಕಳಿಸಿದ್ದಾರೆ. ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕೂ ನೀವು ಧರ್ಮವನ್ನು ಬೆರೆಸಬೇಡಿ, ನಾವು ನಿಮ್ಮ ಜೊತೆ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಮ ಜನ ಕಳಿಸಿದ್ದಾರೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ತಾನೇನು 400 ಸ್ಥಾನವನ್ನು ಗೆಲ್ತೇನೆ ಅಂತ ಹೇಳಿ ತನ್ನ ಸ್ವಂತ ಬಲದಿಂದ ಇವತ್ತು ಅವ್ರಿಗೆ ನಿಲ್ಲಕ್ಕೆ ಆಗದೆ 2 ಜನರನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಳ್ಬೇಕಂತ ಪರಿಸ್ಥಿತಿ ಅವರಿಗೆ ಬಂದಿದೆ. ಈಗ ಆ 2 ಜನ ಅಕ್ಕಪಕ್ಕ ಏನು ಇವತ್ತು ಚಂದ್ರಬಾಬು ನಾಯ್ಡು ಇರ್ಬೋದು, ನಿತೀಶ್ ಕುಮಾರ್ ಅವರು ಇರ್ಬೋದು, ಅವರ ಸಹಕಾರದೊಂದಿಗೆ ಇವತ್ತು ಇವರು ಕೇಂದ್ರ ಸರ್ಕಾರವನ್ನ ಇವರು ಮಾಡ್ತಾ ಇದ್ದಾರೆ. ಬಹುಶಃ ಅವರ ಸರ್ಕಾರ ಎಷ್ಟು ದಿನ ಗಟ್ಟಿ ಇರುತ್ತೆ ಅಂತ ಹೇಳಿ ಅದು ಅವರಿಗೆ ಗೊತ್ತಿರಬಹುದು. ಯಾಕೆ ಅಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಯಾವ ತರದ ರಾಜಕಾರಣಿಗಳು ಅನ್ನೋದನ್ನ ಈಗಾಗಲೇ ಈ ದೇಶದ ಜನರಿಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ರೆ ಅವರ ತಪ್ಪುಗಳನ್ನು ಮುಚ್ಚಿಡಲು ಇವತ್ತು ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಹಲವಾರು ಒಂದು ಕಪ್ಪು ಚುಕ್ಕೆಗಳನ್ನು ಅವರು ಇಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ಅದ್ರ ಬಗ್ಗೆ ನಮ್ಮ ನಾಯಕರಾದಂಥ ಉಗ್ರಪ್ಪನವರು, ಸುದರ್ಶನ್ರವರು ಮಾತಾಡಬಹುದು. ಹಾಗಾಗಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೋಗದೆ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ 5 ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳಿಗೂ, ಅದೇ ರೀತಿ ಎಲ್ಲ ಮುಂಚೂಣಿ ಘಟಕದವರಿಗೂ ಹಾಗೂ ನಮ್ಮ ಪಕ್ಷದ ನಾಯಕರುಗಳಿಗೂ ಎಲ್ರಿಗೂ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಕ್ಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.